ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ 3 ಗಂಟೆ ಆಗ್ತಾ ಬಂತು. ಇವಾಗ ವ್ಲಾಗ್ ಶುರು ಮಾಡಿದೆ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಇವತ್ತು ಸಾಂಬಾರು, ಸೌತೆಕಾಯಿ ಸಾಂಬಾರು ಮಾಡಿದ್ವಿ. ಮನೆಯಲ್ಲೇ ಬಿಟ್ಟಿತ್ತಲ್ಲ ಅದರದ್ದೇ ಸಾಂಬಾರು ಮಾಡಿದ್ವಿ. ಹಾಗೆ ತೊಂಡೆಕಾಯಿ ಪಲ್ಯ ಮಾಡಿ ಊಟ ಎಲ್ಲ ಮಾಡಿದ್ದಾಯಿತು. ಚಟ್ನಿ ಪುಡಿ ಮಾಡಿದರು ಮತ್ತು ಚಟ್ನಿ ಪುಡಿ ಚೆನ್ನಾಗಿತ್ತು. ಚಟ್ನಿ ಪುಡಿ ಒಂದಿದ್ದರೆ ಊಟ ಚೆನ್ನಾಗಿ ಸೇರುತ್ತೆ. ಇಲ್ಲಿ ಚಟ್ನಿ ಪುಡಿ ಇಷ್ಟು ಮಾಡಿಟ್ಟಿದ್ದಾರೆ. ಚಟ್ನಿ ಪುಡಿ ಇದ್ದರೆ ಮೊಸರೆಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂಥೇಳಿ ಚಟ್ನಿ ಪುಡಿ ಆವಾಗವಾಗ ಮಾಡಿರ್ತಾರೆ. ಕೊಬ್ಬರಿ ಹಾಕಿ ಮಾಡಿರ್ತಾರೆ ಅತ್ತೆ. ಚೆನ್ನಾಗಾಗಿತ್ತು. ಹಾಗೆ ನೀಟಾಗಿ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. ನೆಲ ಎಲ್ಲ ಒರೆಸಿ ಕ್ಲೀನಾಗಿದೆ. ಇವನು ನೋಡಿ ಇದು ಆಟ ಆಡ್ತಿದ್ದಾನೆ ಚಮಚ ತಗೊಂಡು. ಹಾಗೆ ಇದು ಮೂಗ್ಬಟ್ಟು ಚುಚ್ಚಿ ಒಂದು 2 ಮಂತ್ ಆಯ್ತು ಅಷ್ಟೇ. ನಾನು ಮೂಗು ಚುಚ್ಚಿರಲಿಲ್ಲ. ದಪ್ಪ ಇದೆ ಮೂಗು. ಒಂದ್ಸರಿ ಚುಚ್ಚಿ ಅದು ಫುಲ್ ಗುಳ್ಳೆ ಆಗಿಬಿಟ್ಟಿತ್ತು. ಆಮೇಲೆ ಮೂಗ್ಬಟ್ಟೆ ಬಿದ್ದು ಹೋಯ್ತದು ಗುಳ್ಳೆ ಆಗಿದ್ದಕ್ಕೆ. ಹಾಗಾಗಿ ನಾನು ಚುಚ್ಚಿಲ್ಲ. ಮದುವೆ ಟೈಮಲ್ಲಿ ಚುಚ್ಚಿದ್ದೆ, ಅದು ಹಾಗಾಯಿತು. ಮತ್ತು ಚುಚ್ಚೋಕ್ಕೆ ಹೋಗಿರಲಿಲ್ಲ. ಇವಾಗ ನನ್ನ ಮಗಳು ಹುಟ್ಟಿದ ಮೇಲೆ ಮೂಗು ಚುಚ್ಚಬೇಕು ಅಂತೇಳಿ ಚುಚ್ಕೊಂಡಿದ್ದೀನಿ. 2 ತಿಂಗಳಾಯಿತು. ಅದು ಹೀಗೆ ನೋಡಿ ಕಾಣ್ತಿರ್ಬೋದು, ಪದೇ ಪದೇ ಗುಳ್ಳೆ ಆಗ್ತಾಯಿದೆ ಮೂಗು. ಅದು ಏನು ಹಚ್ಚಿದ್ರೂ ಕಮ್ಮಿನೇ ಆಗ್ತಾಯಿಲ್ಲ. ಯಾರಿಗಾರು ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ಮೂಗ್ಬಟ್ಟೆ ಹೀಗೆ ಗುಳ್ಳೆ ಆದರೆ ಏನು ಮಾಡಬೇಕು ಅಂತ. ನಾನು ಅನ್ನದ ಉಕ್ಕು ಬರುತ್ತಲ್ವ, ನೊರೆ ಎಲ್ಲ ಹಚ್ಚಿದ್ದೆ. ಮತ್ತು ಈ ಮಾವಿನ ಸೊಪ್ಪು ಉಪ್ಪು ಹಾಕಿ ಜಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಹಚ್ಚಿದ್ರೆ ಹೋಗುತ್ತೆ ಅಂತ ಹೇಳಿದ್ರು. ಮತ್ತು ಕಾಳು ಮೆಣಸು ಇರುತ್ತಲ್ಲ, ಕಾಳು ಮೆಣಸನ್ನು ತೆಗೆದು ಹಚ್ಚಿದ್ರು ಹೋಗುತ್ತೆ ಅಂತ ಅಂದರು. ಅದೆಲ್ಲ ಮಾಡಿದ್ದೀನಿ. ಅದು ಆದರೂ ಹೋಗ್ತಾನೇ ಇಲ್ಲ. ಅಡಿಗಳೇನೋ ಬೆಳೆದಿತ್ತು, ಅದೊಂದು ಸ್ವಲ್ಪ ಕಮ್ಮಿ ಆಯಿತು. ಇವಾಗ ನೋಡಿ ಇಲ್ಲಿ ಬೆಳ್ಕೊಂಡಿದೆ. ಏನೇ ಆದರೂ ಮೂಗ್ಬಟ್ಟಿದ್ರೇ ಚಂದ ಹೆಣ್ಮಕ್ಳಿಗೆ ನೋಡೋಕ್ಕೆ ಅಂತ ನಂಗೆ ಅನಿಸಿದ್ದಿತ್ತಲಾಗೆ. ಯಾಕಂದರೆ ಸೀರೆ ಗಿರೆ ವೇರ್ ಮಾಡಿದಾಗ ಎಲ್ಲಿಗಾರು ಹೊರಟಾಗ ಅದು ಫೋಟೋ ಗೀಟೋ ತಕ್ಕೊಂಡ್ರೆ ಅದು ನೀಟಾಗಿ ಗೊತ್ತಾಗುತ್ತೆ ಮೂಗ್ಬಟ್ಟು ಏನೋ ಮಿಸ್ ಆಗ್ತಿದೆ, ಮಿಸ್ ಆಗ್ತಿದೆ ಅಂತ. ಏನೋ ಒಂಥರ ಮುಖನೇ ಏನೋ ಒಂಥರ ಡಲ್ಲಲ್ಲಿರುತ್ತೆ. ಅದೇ ಹೆಣ್ಮಕ್ಳಿಗೆ ಮೂಗ್ಬಟ್ಟಿದ್ರೇ ಲಕ್ಷಣ ಅಂತ. ಅದು ಮೂಗು ದಪ್ಪ ಇದೆ ಅಂತೇಳಿ ನಾನು ಚುಚ್ಚೇ ಇರಲಿಲ್ಲ. ಈ ಸರಿ ನಂಗೆ ಯಾಕೋ ಇಷ್ಟ ಆಯಿತು ಚುಚ್ಚಬೇಕು ಅಂಥೇಳಿ. ಹಾಗೆ ಮೂಗ್ಬಟ್ಟು ಚುಚ್ಚಿದ್ರೆ ಹೀಗಾಗಿದೆ. ನಂಗೆ ಈಗ ತೆಗಿಯೋಕ್ಕೆ ಮನಸ್ಸಿಲ್ಲ. ಅದು ಚುಚ್ಚಿ ನಂಗೆ ಮೂಗ್ಬಟ್ಟಿದ್ರೇ ಒಂಚೂರು ಓಕೆ ಅನಿಸ್ತಾ ಇದೆ. ಹಾಗಾಗಿ ತೆಗಿಯೋಕ್ಕೆ ಮನಸ್ಸಿಲ್ಲ. ಎಂತ ಆಗುತ್ತೆ ಅಂತ ನೋಡಬೇಕೀಗ. ನೋಡಿ ನಮ್ಮ ಅತ್ತೆ ರಂಗೋಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಬಳ್ಳಿ ರಂಗೋಲಿ. ನಿನ್ನೆ ಒಂದು ಮದುವೆಗೆ ಹೋಗಿದ್ವಿ. ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿದ್ವಿ. ಅತ್ತೆ ಪಾಪುನ ಬಿಟ್ಕೊಂಡಿದ್ರು. ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಮದುವೆ ಮನೆ. ಅವರು ತುಂಬ ಹಾಡೆಲ್ಲ ಹೇಳೋರು, ಹಾಡೆಲ್ಲ ಹೇಳ್ತಾಯಿದ್ರು. ಹುಡುಗನಮ್ಮನೂ ಒಂದು ಹಾಡು ಹೇಳಿದ್ರು. ಹುಡುಗಿನೂ ಅಷ್ಟೇ. ಜೋಡಿ ಚೆನ್ನಾಗಿತ್ತು ಅನಿಸ್ತು. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಬಂದೆ ಅಷ್ಟೇ ನಾನು. ಆ ಕ್ಲಿಪ್ಪಿಂಗ್ನ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಚೆನ್ನಾಗಿದೆ ಮದುವೆ ಮನೆ. ಊಟನೂ ಅಷ್ಟೇ ಚೆನ್ನಾಗಿತ್ತು. ತುಂಬ ಜನ ಸೇರಿದ್ರು, ಮಾತ್ರ ಸಿಕ್ಕಾಪಟ್ಟೆ ಜನ ಸೇರಿದ್ರು. ನನಗಿಷ್ಟ ಆಯಿತು. ನನಗೆ ಹೋಗಿತ್ತು, ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾನೂ ಇದ್ದರು. ಬಂದವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸಿದ್ರು. ಖುಷಿ ಆಯಿತು ನನಗೆ ಹೋಗಿ ಬಂದಿದ್ದು. ಅದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಅದನ್ನು ಈಗ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಚಲುವಿನ ಹೂಬನ ಸುಖ ದುಃಖ ಸರಿ ಸಮ ಬಾಳೆಲ್ಲ ಘಮ ಘಮ ಅದ ಕಂಪತನನ ಹಾಡೋಣ, ಅದ ಕಂಪತನನ ಹಾಡೋಣ.
ಬಹುಶಃ ನಾವಿಬ್ರು ನಮ್ಮ ಜೀವನದಲ್ಲಿ ಗಂಡ ಹೆಂಡತಿಯಾಗಿ ಸೇರಿದ್ದು ಅಂದ್ರೆ ಅದಕ್ಕೆ ಸಂಪೆಕಟ್ಟೆ ಊರು ಕಾರಣ. ಆ ಊರಿನಿಂದ ನಮಗೆ ಪ್ರೀತಿ ಪಾತ್ರರಾದಂತಹ ಸಾಂಬಶಿವ್ ಭಟ್ ಇವರು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮಿಬ್ಬರ ಪರವಾಗಿ ಒಂದು ಸ್ವಾಗತ, ಹಾಗೂ ಅವರು ಈ ಸಂದರ್ಭದಲ್ಲಿ ಒಂದು ಹಾಡನ್ನ ಹಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಸ್ವೀಟ್ ಅಂತೇಳಿ ಹಂಚ್ತಾ ಇದ್ರು. ಹಾಗೆ ಹುಡುಗ ಹುಡುಗಿಗೆ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಇವಾಗ ಜೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಎಲ್ಲರೂ ವಿಶ್ ಮಾಡಿಕೊಂಡು ಹಾಗೆ ಕೆಲವರೆಲ್ಲ ಊಟಕ್ಕೆ ಒಟ್ಟಿನಲ್ಲಿ ಚೆನ್ನಾಗಿತ್ತು, ಖುಷಿಯಾಯಿತು. ಏನೋ ಒಂಥರ ಮದುವೆ ಮನೆ ಅಂದಾಗ ಅದರ ಸಂಭ್ರಮನೇ ಬೇರೆ, ಖುಷಿ ಇರುತ್ತೆ. ಹಾಗೆ ಜೊತೆಗೆ ಎಲ್ಲರೂ ಸಿಗ್ತಾರೆ ನಮಗೆ, ಹಳೆ ಪರಿಚಯದವರು ಎಲ್ಲರೂ ಸಿಕ್ಕಿರ್ತಾರೆ, ಊರಿನವರು ಎಲ್ಲರೂ ಬಂದಿರ್ತಾರಲ್ವ, ಅದೆಲ್ಲ ಸೇರೋದು, ಒಟ್ಟಿಗೆ ಸೇರೋದೇ ಒಂದು ಖುಷಿಯಾಗಿರುತ್ತೆ. ಬಾಳೆಕೊನೆ ಅವತ್ತು ಬಾಳೆಕೊನೆ ಕಡ್ದು ಹಾಕಿದ್ವಲ್ವ, ಎಲ್ಲದು ಹಣ್ಣಾಗಿದೆ, ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಏನು ಮಾಡ್ತಿದ್ದಿ ಅಮ್ಮ ಬಂಗಾರಿ? ಏನು ಮಾಡ್ತಿದ್ದೀರಿ? ಏನು ಏನು ಮಾಡ್ತಾ ಇದ್ದೀರಪ್ಪ? ಬಂಗಾರಿ 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 ಮುದ್ದು ಬಂಗಾರಿ. ಅಣ್ಣ ಇಲ್ಲಿ, ಅಣ್ಣ ಅಣ್ಣ ಎಲ್ಲೋದ? ಎಲ್ಲೋದ ಅಣ್ಣ? ಎಲ್ಲಿ ನಿಮ್ಮ ಅಣ್ಣ? ಬಂಗಾರಿ ಮುದ್ದು ಮುದ್ದು ಬಂಗಾರಿ. ಹಾಂ ಮಗ್ ಚಕ್ಕಳಿ ಮಗನೆ, ಕಾನ್ ಚಕ್ಕಳಿ. ಹೌದೌದು, ನೀನು ಕಾಣಬೇಕು. ಸೈಡಿಗೆ ಕೈ ಮೇಲೆ ಮಲ್ಕೋಬಾರ್ದು. ಅಣ್ಣ ಅಣ್ಣ ಏನು ಮಾಡ್ತಿದ್ದಾನೆ? ಅದೇ ಅಂತ ಆರ್ಯ. ತಂಗಿಗೆ ಒಂದು ಪಾಕೊಟ್ಟು ಆಸೆ ಮಾಡು ತಂಗಿನ. ಇವಾಗ ಮಗ್ಚಿ ಹಾಕ್ಕೊತಾಳೆ. ಇವಾಗ 6 ತಿಂಗಳು ಆಗ್ತಾ ಬಂತು. ಮಗ್ಚಿ ಚೆನ್ನಾಗಿ ಹಾಕ್ಕೊತಾಳೆ, ಆದರೆ ಅಳ್ತಾಳೆ, ಸ್ವಲ್ಪ ಹೊತ್ತಿಗೆ ಅಳ್ತಾಳೆ, ಮತ್ತೆ ತಿರ್ಸಾಕಿ ಅಂತೇಳಿ. ಜೀನ್ಸ್ ಹಾಗೆ ನಾನು ನಿನ್ನೆ ಮದುವೆಗೆ ಹೋದಾಗ ಒಂದು ಪುಟ್ಟ ಹುಡುಗಿ ಸಿಕ್ಕಿದ್ಲು, 8ನೇ ಕ್ಲಾಸ್ ಅನ್ಕೋತೀನಿ ಈ ಸರಿ. ಅವಳು ವರ್ಷಿಣಿ ಅಂತ ಹೇಳಿಬಿಟ್ಟು ಅವಳು ನನ್ನ ಹತ್ರ ಬಂದ್ಕೊಂಡು, ಆಂಟಿ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀನಿ, ಚೆನ್ನಾಗಿದೆ ಅಂತ ಹೇಳಿದ್ಲು. ನಂಗೆ ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು ವರ್ಷಿಣಿ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ನನಗೆ ಹೇಳಬೇಕು ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.
ಬಂದು ಹೇಳಿದಾಗ ನಮಗೇನೋ ಒಂಥರ ಖುಷಿ ಆಗುತ್ತೆ, ಇನ್ನೂ ನಮಗೆ ವಿಡಿಯೋ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಪುಟ್ಟ ವಿಡಿಯೋ ಆಗಿತ್ತಿದ್ದು. ನಿನ್ನೆದು ಮತ್ತು ಇವತ್ತಿಂದು ಸೇರಿ ಹಾಕಿದ್ದೀನಿ. ನನ್ನ ಮಗಳು ಆಳಕ್ಕೆ ಶುರು ಮಾಡಿದ್ದಾಳೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಮೇಡಮ್. ಬಾಯ್. ಆಟ ಆಡ್ತಿದ್ಲು ಇಷ್ಟೊತ್ತು, ಇವಾಗ ಅಳ್ತಾ ಇದ್ದಾಳೆ. ಇವಾಗ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅಷ್ಟೇ, ಆಮೇಲೆ ಎತ್ಕೊಳ್ಳಿ ಅಂತ ಅಳ್ತಾಳೆ. ಇವಾಗಿನ ಮಕ್ಕಳೇ ಹಾಗೆ, ಸುಮ್ಮನೆ ಆಟ ಆಡಲ್ಲ ಮಲ್ಕೊಂಡು. ಹಾಗಾಗಿ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.